ನಮ್ದು ಮಣಿಘಟ್ಟ ಇಲ್ಲಿ ದೇವರು ಗಂಗಮ್ಮ ಮಾಡ್ಕೊಡಕ್ ಕೊಟ್ಟಿದ್ದಾರೆ. ಉಪ್ಪುಕುಂಟೆ ಗ್ರಾಮದಲ್ಲಿ ಮಂಜುನಾಥ ಪೂಜಾರಿ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಪೂಜೆ ಆಗ್ಲಿ, ದೇವರ ವಿಗ್ರಹ ಆಗ್ಲಿ, ಎಲ್ಲಾ ರೀತಿ ಚೆನ್ನಾಗಿ ಕಾರ್ಯ ನೆರವೇರಿಸ್ಕೊಟ್ಟಿದ್ದಾರೆ. ಎಲ್ರೂ ಇದೇ ತರ ಮಾಡಿಸ್ಕೊಳ್ಳಿ, ಇಲ್ಲಿ ಬಂದು ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇದೀವಿ. ದೇವಿ ಮಗ್ದಲ್ಲಿ ಆಗ್ಲಿ, ಇದ್ರ ದೇವರ ವಿಗ್ರಹದಲ್ಲಿ ಏನು ತೊಂದರೆ ಅಲ್ದ್ರ ನೀಟಾಗಿ ಕಳೆಯಲ್ಲೇ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ತುಂಬಾ ಸಮಾಧಾನ ಆಗಿದೆ. ಎಲ್ಲ ಬಂದು ಇಲ್ಲೇ ಮಾಡಿಸ್ಕೊಳ್ಳಿ. ಉಪ್ಪುಕುಂಟೆ ಗ್ರಾಮ ಮಂಜುನಾಥ ಸ್ವಾಮಿಗಳು ತುಂಬಾ ನೀಟಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಾವು ಮಣಿಘಟ್ಟ ಗ್ರಾಮದಿಂದ ಬಂದಿದ್ದೀವಿ. ಉಪ್ಪುಕುಂಟೆ ದೇವಸ್ಥಾನಕ್ಕೆ ನಲಗಂಗಮ್ಮ ಅಂತ ದೇವರು ಪ್ರತಿಷ್ಠಾಪನೆ ಕೊಟ್ಟಿದ್ವಿ, ವಿಗ್ರಹ ಮಾಡಿಸ್ಕೊಳಕ್ಕೆ. ತುಂಬಾ ಚೆನ್ನಾಗಿ ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ದೇವರು ನೀಟಾಗಿ ಕ್ಲೀನ್ ಆಗಿ ದೇವರು ಮಖ ಎಲ್ಲ ನೀಟಾಗಿ ಮಾಡ್ಕೊಟ್ಟಿದ್ರೆ, ಪ್ರತಿಷ್ಠಾಪನೆ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ವಿನಯ್ ಸ್ವಾಮೀಜಿ ಅನ್ನೋ ನೀಟಾಗಿ ಎಲ್ಲ ಸಕಲವಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ತುಂಬಾ ಚೆನ್ನಾಗಿ ನೀಟಾಗಿ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಮಾಡಿಸ್ಕೋಬೇಕು, ಇಲ್ಲಿ ನೀಟಾಗಿ ಮಾಡಿದ್ದಾರೆ. ನಾವು ಮಣಿಘಟ್ಟ ಗ್ರಾಮದಿಂದ ಬಂದಿದ್ದೇವೆ. ನಾವು ಉಪ್ಪುಕುಂಟೆ ಗ್ರಾಮದಲ್ಲಿ ಮೊದಲು ಎಲ್ಲಾ ಸದಸ್ಯರು ಸೇರಿ ಉಪ್ಪುಕುಂಟೆ ಗ್ರಾಮದಲ್ಲಿ ಗ್ರಾಮ ದೇವತೆ ನಲಗಂಗಮ್ಮನ ಮೆರವಣಿಗೆ ದೇವರು ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಹೇಳಿ ಮಾತಾಡ್ಕೊಂಡು ಎಲ್ಲ ಗ್ರಾಮಸ್ಥರು ಮುಖ್ಯಸ್ಥರು ಬಂದು ಉಪ್ಪುಕುಂಟೆ ಗ್ರಾಮದಲ್ಲಿ ಇವರು ಪೂಜಾರಿಗಳಿಗೆ ಹೇಳ್ಬಿಟ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಪೂಜಾರಿ ನಾವೇನು ಎಕ್ಸ್ಪೆಕ್ಟೇಷನ್ ಇಕ್ಕಿರೋ ಅದಕ್ಕಿಂತ ನೀಟಾಗಿ ದೇವ್ರನ್ನ ಮಾಡಿಕೊಟ್ಟಿದ್ದಾರೆ. ದೇವ್ರಿಗೆ ಹಣೆ ಬರ ಆಗ್ಲಿ, ಕಳೆ ಬರ ಆಗ್ಲಿ, ಪ್ರತಿಷ್ಠಾಪನೆ ಆಗ್ಲಿ ನೀಟಾಗಿ ಕ್ಲೀನ್ ಆಗಿ ಮಾಡಿದ್ದಾರೆ. ಯಾರೇ ಮಾಡೋರು ಇದ್ರು ನೀಟಾಗಿ ಒಂದು ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ಈ ದೇವಿ ವಿಗ್ರಹ ಮಾತ್ರ ಎಕ್ಸ್ಪೆಕ್ಟೇಷನ್ ನಮ್ಗೆ ಮೀರಿ ಚೆನ್ನಾಗೈತೆ. ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ಕ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಖುಷಿ ಆಯ್ತು. ನಮ್ಮೂರ್ ಗ್ರಾಮಸ್ಥರೆಲ್ಲ ಇಂದು ಖುಷಿಯಿಂದ ನಮ್ಮ ಊರ್ಗೆ ತಗೊಂಡ್ ಹೋಗ್ತೀನಿ ನಲಗಂಗಮ್ಮ ದೇವಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಘನಾನಾತ್ವ ಗಣಪತಿಗಂ ಅವಾಮಹೇ ಕವಿಂ ಕವೀನ ಉಪಮಸ್ರವಸ್ರಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಿ ಹಾನೋ ಶೃಣ್ವನ್ನೋತಿ ಚೀರಸಾದನಂ. ಶ್ರೀ ಮಹಾಗಣಾಧಿಪತಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮೋಸ್ತುತೇ. ನಮಸ್ತೆ. ಈ ಒಂದು ದಿನದಿಂದ ನೀವು ಉಪ್ಪುಕುಂಟೆ ಶ್ರೀ ಕಾಳಿಕಾದೇವಿ ಸೃಷ್ಟಿಕಲಾ ಮಂದಿರ ಅನ್ನೋ ಒಂದು ವಿಗ್ರಹ ಮಾಡುವ ಒಂದು ಪುಟ್ಟ ಕಾರ್ಖಾನೆಯಿಂದ ತಾಯಿ ನಲಗಂಗಮ್ಮ ದೇವಿಯನ್ನು ಇವರು ಮುಂಚೆ ಬಂದು ಆರ್ಡರ್ ಕೊಟ್ಟಿದ್ರು ನಮ್ಗೆ. ಈ ತರ ಒಂದು ನಮ್ಗೆ ವಿಗ್ರಹ ಬೇಕಾಗಿತ್ತು, ಮಾಡ್ಕೊಡ್ಬೇಕು ಅಂತ. ಸಂತೋಷ ಪಾಪ ಮಾಡ್ಕೊಡೋಣ ಅಂತ ನಾವು ಒಂದು ಇದರಿಂದ ಒಪ್ಕೊಂಡು ಆ ವಿಗ್ರಹ ತಯಾರು ಮಾಡಿದೀವಿ. ಇವ್ರ ಊರು ಬಂದ್ಬಿಟ್ಟು ಮಣಿಘಟ್ಟ, ಯಾವ ತಾಲೂಕು? ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ಮಣಿಘಟ್ಟ ಗ್ರಾಮಕ್ಕೆ ಈ ನಲಗಂಗಮ್ಮ ತಾಯಿ ಈ ದಿನ ಪ್ರಯಾಣ ಕಟ್ಟಿದ್ದಾರೆ. ಈ ವಿಗ್ರಹದಲ್ಲಿ ವಿಶೇಷವಾಗಿ ಏನ್ ಹೇಳ್ಬೇಕಾಗಪ್ಪ ಅನ್ಸ್ತದೆ ಅಂದ್ರೆ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಾಗಿರ್ಬೇಕು ಅಂತಾರೆ. ಇಲ್ಲಿ ನೋಡ್ತೀರಾ ಎಲ್ಲ ದೊಡ್ಡ ದೊಡ್ಡ ದೇವರು ದೊಡ್ಡದೆಲ್ಲ ಇದೆ, ಆದ್ರೆ ತುಂಬಾ ಚಿಕ್ಕದಾಗಿ, ತುಂಬಾ ಚೊಕ್ಕವಾಗಿ, ತುಂಬಾ ಆನಂದವಾಗಿ ಮೂಡ್ ಬಂದಿರೋ ದೇವರು ಅಂದ್ರೆ ಇದು. ನಾವು ಮಾಡುವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ತಾಯಿ ಹೆಂಗಿದೆ, ಹೆಂಗ್ ಬರ್ತಾ ಐತೆ ಏನು ಅಂತ. ತುಂಬಾ ಕಳಕಳೆಯಿಂದ ಆ ತಾಯಿ ತುಂಬಾ ಚಿಕ್ಕದಾಗಿ ನೀಟಾಗಿದೆ, ಎಲ್ಲದಕ್ಕೂ ಒಂದು ಅನುಕೂಲಕರವಾಗಿದೆ. ಚಿಕ್ಕದಾಗಿ ಚೊಕ್ಕದಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಆ ತಾಯಿ ಮುಖದಲ್ಲಿ ಕಳೆ ನೋಡಿದ್ರೆ ತುಂಬಾ ಸಂತೋಷ ಅನಿಸ್ತದೆ. ನೀವ್ ಆಗ್ಲೇ ನೋಡಿದ್ರೇನೋ ನೋಡ್ಲಿಲ್ಲ, ಗಮನಿಸಿಲ್ಲ. ನಾನು ಆ ತಾಯಿಗೆ ಬೀಜಾಕ್ಷರ ಉಪದೇಶ ಮಾಡ್ಬಿಟ್ಟು ಬಂದಾಗ ಆ ತಾಯಿ ಬಲಗಡೆ ಹೂವ ಕೊಡ್ತು. ನೀವ್ ಯಾರೋ ಅಬ್ಸರ್ವ್ ಮಾಡ್ಲಿಲ್ವ? ನಾನ್ ನೋಡ್ಲಿಲ್ಲ. ನಾನು ಅಬ್ಸರ್ವ್ ಮಾಡಿದೆ. ತಾಯಿ ಕಿವಿಯಲ್ಲಿ ಬೀಜಾಕ್ಷರ ಕೊಟ್ಟು, ನಾವ್ ಹೆಂಗಂದ್ರೆ ತಾಯಿ ಹೋಗ್ತಾ ಇದೆ ನೀನು ಒಂದು ಮಣಿಘಟ್ಟ ಗ್ರಾಮಕ್ಕೆ, ಅಲ್ಲಿ ಎಲ್ಲಾ ಜನರನ್ನು ಆಯುಷ್ ಆರೋಗ್ಯ ಕೊಟ್ಟು ಆನಂದ ಕೊಟ್ಟು ಸಂತೋಷವಾಗಿ ಕಾಪಾಡ್ಕೊಂಡ್ ಬರ್ಬೇಕು ತಾಯಿ. ನಾನು ನಿಮ್ಮನ್ನ ಮಾಡೋ ಮಹಾಭಾಗ್ಯ ಮಹಾಶಕ್ತಿ ನನ್ಗೆ ಕೊಟ್ಟಿದೀಯಾ, ಮಾಡ್ಸೋ ಮಹಾಭಾಗ್ಯ ಅವ್ರಿಗೂ ಗ್ರಾಮಸ್ಥರು ಕೊಟ್ಟಿದ್ದೀರಾ. ನಮ್ಮಿಬ್ಬರನ್ನು, ನಾನು ಮಾನವನೇ, ನಮ್ಮಿಬ್ಬರನ್ನು ಚೆನ್ನಾಗಿ ನೋಡ್ಕೊಂಡು ಆಯುಷ್ ಆರೋಗ್ಯ ಕೊಟ್ಟು ನಮಗೆ ಯಾವುದೇ ಒಂದು ಕೆಟ್ಟ ಹೆಸರು ಬರ್ದಿರಾ ಅಂತಲ್ಲ, ನಮಗ್ ಬರ್ದೇ ಆಲೋಚನೆ. ದೇವ್ರ ಹತ್ರ ಬೇಡ್ಬೇಕಾಗಿರೋದು ನನ್ ಕೆಟ್ಟ ಆಲೋಚನೆ ಕೊಡ್ಬೇಡ ತಂದೆ ಅಂತ ಬೇಡ್ಬೇಕು. ನಾನ್ ಚೆನ್ನಾಗಿರ್ಬೇಕು ಅನ್ನೋದಲ್ಲ ಫಸ್ಟ್. ಆ ತರ ತಾಯಿ ಬೇಡ್ಕೊಂಡಾಗ ಆ ತಾಯಿ ಬಲಗಡೆ ಹೂವ ಕೊಡ್ತು. ನೀವು ಗಮನಿಸಿಲ್ಲೋ ಗೊತ್ತಿಲ್ಲ, ಬಲಗಡೆ ಹೂವ ಕೊಟ್ಟು ನಾನು ಆಗ್ಲೇ ಸಂತೋಷವಾಯ್ತು. ನಮ್ಗೆ ಪೂಜೆ ಮಾಡುವಾಗ ಮತ್ತು ವಿಗ್ರಹ ಕೆತ್ತನೆ ಮಾಡುವಾಗ ಗೊತ್ತಾಗ್ಬಿಡುತ್ತೆ ಆ ಊರು ಹೆಂಗಿರುತ್ತೆ, ಏನಾಗುತ್ತೆ. ಕೆಲವ್ರು ದೇವ್ರು ಎಷ್ಟು ಮಾಡಿದ್ರು ರೆಡಿ ಆಗಲ್ಲ, ಬರಲ್ಲ. ನಮ್ಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ.
ಆಗ ಆ ಊರಲ್ಲಿ ಏನೋ ದೋಷ ಇರುತ್ತೆ. ಆ ಗ್ರಾಮಸ್ಥನ್ ಕರೆದು, ನೋಡಪ್ಪ ಈ ತರ ಏನೋ ತೊಂದರೆ ಇದೆ, ನಿಮ್ಮ ಗ್ರಾಮದಲ್ಲಿ ಏನೋ ತೊಂದರೆ ಇದೆ, ಇಲ್ಲ ನಿಮ್ಮ ದೇವಸ್ಥಾನ ಬೇರೆ ಅರಿಕೆ ಏನೋ ಇದೆ ಅನ್ನೋದು ಅವ್ರು ತಿಳಿಪಡಿಸಿದ್ರೆ ಅವ್ರು ಅವಾಗ ತಿಳ್ಕೊಂಡು ಆ ಅರಿಕೆಗೆ ಒಂದು ಶಾಂತಿ ಕಟ್ಕೊಂಡು ಬಂದ್ರೆ ಮತ್ತೆ ವಿಗ್ರಹ ನಡೆಯುತ್ತೆ. ಆತರ ಇದು ತುಂಬಾ ಚೆನ್ನಾಗಿ ಬಂತು, ತುಂಬಾ ಸಂತೋಷವಾಗಿ ನಡೀತು. ಆ ತಾಯಿ ಆ ಮನಗಟ್ಟ ಗ್ರಾಮಸ್ಥರಿಗೆಲ್ಲಾನು ಆಯುಷ್ಯ ಆರೋಗ್ಯ ಕೊಟ್ಟು ಸುಖ ಸಂಪತ್ತುಗಳಿಂದ ಆ ತಾಯಿ ಎಲ್ರಿಗೂ ಕೃಪೆ ನೀಡ್ಲಿ ಅಂತ, ಅನುಗ್ರಹ ನೀಡ್ಲಿ ಅಂತ ಆ ತಾಯಿಯಲ್ಲಿ ನಮಸ್ಕರಿಸ್ತಾ ಇದ್ವಿ. ಜೈ ಇಂದ್ರಾರಮಣ ಗೋವಿಂದ, ಶ್ರೀ ಶಕ್ತಿ ಪಾದಮೇ ಗತಿ ಗೋವಿಂದ, ಈಶ್ವರ ಪಾದಮೇ ಗತಿ ಗೋವಿಂದ, ಹರಿಹರ ಮಹಾದೇವ, ಶಂಭೋ ಶಂಕರ.